ಆಗಮಿಸಿದ್ದಾರೆ, ಅವರು ಕೂಡ ಆರ್ ವಿ ಕೃಷ್ಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪತ್ರಕರ್ತರು, ಹಿರಿಯ ಪತ್ರಕರ್ತರು, ಕಲೆಗಾರರು, ಸಮಾಜದ ಚಿಂತಕರು, ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ಉದಯ್ LN ಉದಯ ಸಂಪದ ಪತ್ರಿಕೆ ಸಂಪಾದಕರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ಭಾರತೀಯ ಭೀಮಸೇನಾ ಅಂಬೇಡ್ಕರ್ ಸಂಘದಿಂದ SC ಒಂದು ಸೋಮೇಶ್ವರ್ ಅವರು ಸಮಾಜ ಚಿಂತಕರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರು ಕೂಡ ನಮ್ಮ ವತಿಯಿಂದ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂಥ ಶಶಿಕಾಂತ್ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತ. ಹಾಗೂ ಭದ್ರಾವತಿಯ ಪತ್ರಿಕೆ ಸಂಪಾದಕರಾದಂತಹ ಮಂಜಣ್ಣನವರು ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಯುವಶಕ್ತಿ ಎಂಬುವ ಒಂದು ಕನ್ನಡ ಮಾಸ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಇದು. ರಾಜ್ಯದ ಚಿಂತನೆ ಮತ್ತು ರಾಷ್ಟ್ರದ ಚಿಂತನೆಯನ್ನು ಇಟ್ಕೊಂಡು ಪತ್ರಿಕೆಯು ಒಂದು ಮಹತ್ತರವಾದಂಥ ಸಾಧನೆಯನ್ನು ವಿಶ್ವದಾದ್ಯಂತ ಮಾಡ್ಕೊಳ್ತಾ ಬರ್ತಾ ಇದೆ. ಮಾಧ್ಯಮಗಳಲ್ಲಿ ನೋಡುವಂಥ ಸುದ್ದಿ ಸ್ವಾರಸ್ಯಗಳಿಗಿಂತ ಪತ್ರಿಕೆಗಳು ಅದನ್ನು ಆಳವಾಗಿ ಹಿಡಿದು ಅದರ ಮೂಲ ದಾಖಲಾತಿಗಳೊಂದಿಗೆ ಸಮಾಜದ ಏಳಿಗೆಗಾಗಿ, ಸಮಾಜದ ಉದ್ಧಾರಕ್ಕಾಗಿ, ಸಮಾಜದಲ್ಲಿರುವಂಥ ಹಲವಾರು ಪ್ರತಿಭೆಗಳನ್ನು ಗುರುತುವಂಥ ಸಾಧನೆ ಕೆಲಸವನ್ನು ಪತ್ರಿಕೆ ಸ್ವಾತಂತ್ರ್ಯದ ಹಿಂದಿಂದಲೂ ಕೂಡ ಇಂದಿನವರೆಗೂ ಮಾಡ್ಕೊಳ್ತಾ ಬರ್ತಾ ಇದೆ. ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಎಚ್ಚರಿಕೆ, ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಭಾಗ್ಯ ಎಲ್ಲವೂ ಕೂಡ ನಮಗೆ ಸಿಗಬೇಕು ಅನ್ನುವಂಥದ್ದು ಎಲ್ಲರ ಒಂದು ಅಪೇಕ್ಷೆ ಆಗಿದೆ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥದ್ದು ವಿಶಾಲವಾದಂತಹ ಮನೋಭಾವನೆಯಿಂದ ಎಲ್ಲರೂ ಕೂಡ ಜೀವನವನ್ನು ನಡೆಸಬೇಕಾಗಿದೆ. ಈ ಮಧ್ಯದಲ್ಲಿ ಸಮಾಜದಲ್ಲಿ ಅನೇಕ ರೀತಿಯಾದಂತಹ ದಾರಿಗಳಿದೆ, ಕವಲುಗಳಿದೆ. ಅದರಲ್ಲಿ ವಿಶೇಷವಾಗಿ ಮಾಧ್ಯಮವನ್ನು ಒಂದು ಈ ಸಮಾಜದ ಕಣ್ತೆರೆಸುವಂತಹ ಒಂದು ಭಾಗ. ಈ ಒಂದು ಸಮಾಜದ ಕಣ್ಣನ್ನು ತೆರೆಸಲಿಕ್ಕೋಸ್ಕರವಾಗಿ ಅನೇಕರು ಪತ್ರಕರ್ತರು, ವರದಿಗಾರರು, ಅನೇಕರು ಸಾಹಿತಿಗಳು, ಅನೇಕರು ಇದಕ್ಕೆ ತಮ್ಮ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಬದಿಗಿಟ್ಟು ಅದಕ್ಕೋಸ್ಕರವಾಗಿ ಹೆಚ್ಚಿನ ಶ್ರಮವನ್ನು ವಹಿಸ್ತಾ ಇರ್ತಾರೆ. ಇದರಲ್ಲಿ ಅನೇಕ ತೊಡಕುಗಳು ಬರ್ತಾ ಇರುತ್ತೆ, ಅನೇಕ ರೀತಿಯಾದಂಥ ವೈಪರೀತ್ಯಗಳು ಉಂಟಾಗ್ತಾ ಇರುತ್ತೆ. ಅದೆಲ್ಲವೂ ಕೂಡ ಸರಿತೂಗಿಸ್ಕೊಂಡು ಈ ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದಲೇ ಎಲ್ಲ ಪತ್ರಿಕೆಗಳು ಕೂಡ ಹುಟ್ಟುತ್ತದೆ. ಹಾಗೆ ಇವತ್ತಿನ ಪ್ರಸ್ತುತ ನಮ್ಮ ವಿಶ್ವಶಕ್ತಿ ಎನ್ನುವಂತಹ ಒಂದು ಪತ್ರಿಕೆಯನ್ನು ನಮ್ಮ ಹರೀಶ್ ಅವರ ನೇತೃತ್ವದಲ್ಲಿ ಒಂದು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ದೇವಿಯ ಒಂದು ಅನುಗ್ರಹ ಅಂತ ಹೇಳಿ ಅವರು ಕೂಡ ಭಾವಿಸಿದ್ದಾರೆ, ನಾವು ಕೂಡ ಭಾವಿಸಿದ್ದೇವೆ. ಆ ದೇವಿಯ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ದೀಪ ಪ್ರಜ್ವಲನೆ ಮಾಡುವಂತಹ ಮುಖಾಂತರವಾಗಿ ಆ ವಿಶ್ವಶಕ್ತಿ ಎನ್ನುವಂತಹ ಒಂದು ಪತ್ರಿಕೆಯನ್ನು ಈ ಸಮಾಜಕ್ಕೆ ಕೊಡಬೇಕು. ಸಮಾಜದಲ್ಲಿ ಇರುವಂತಹ ಅನುಕೂಲತೆಗಳನ್ನೆಲ್ಲ ಸರಿ ಮಾಡಿ ಸಮಾಜಮುಖಿಯಾಗಿ ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂತಹ ಮಹಾ ಆಕಾಂಕ್ಷೆಯಿಂದ ಈ ಒಂದು ಪತ್ರಿಕೆಯನ್ನು ಇವತ್ತು ಇಲ್ಲಿ ನಮ್ಮ ವಲಯದ ಅಧಿಕಾರಿಗಳಾಗಿರುವಂತಹ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಹರೀಶ್ ಪಾಟೀಲ್ರವರು ಅದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಪತ್ರಿಕೆಯನ್ನು ಉದ್ಘಾಟನೆ ಮಾಡಿದವರು ಇದು ಈ ಪತ್ರಿಕೆ ಅನುಕೂಲವಾಗಿ ಬೆಳೀಲಿ, ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಅವಕಾಶಗಳು, ಅನೇಕ ರೀತಿಯಾದಂಥ ಅವಕಾಶಗಳಿವೆ, ಅವೆಲ್ಲವೂ ಕೂಡ ಸದಾಕಾಲ ಅವರಿಗೆ ಪ್ರಾಪ್ತಿಯಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂತೇಳಿ ಎಲ್ಲರೂ ಗೊತ್ತಿರೋ ವಿಚಾರನೆ. ಈಗ ನಾವು ಹೇಳ್ತೇವೆ ನಮ್ಮ ದೇಶದ ನಾವೇನು ಮಾಡ್ಕೊಂಡಿದ್ದೇವೆ ಕಾನೂನುಗಳನ್ನು ಶಾಸಕಾಂಗ ಮಾಡ್ತದೆ. ಅದನ್ನು ಕಾರ್ಯರೂಪಕ್ಕೆ ನಾವು ಕಾರ್ಯಾಂಗ ನಾವೇನಿದ್ದೀವಿ ಬ್ಯೂರೋಕ್ರಾಟ್ಸ್, ನೌಕರಶಾಹಿ ಅಂತ ಹೇಳ್ತೀವಿ, ನಾವೆಲ್ಲ ಅದನ್ನು ಪಾಲನೆ ಮಾಡಿಸ್ತೀವಿ. ಅದರಲ್ಲಿ ಏನಾದರೂ ಕಾನೂನುಗಳಲ್ಲಿ ವ್ಯತ್ಯಾಸಗಳು ಅಥವಾ ಇನ್ನೂ ಏನಾದರೂ ಬೆಳವಣಿಗೆಗಳು ಬೇಕು,
ಇನ್ನೂ ಮುಂದುವರೆದಂತೆ ಕಾನೂನುಗಳು ರೂಪಿತ ಆಗೋದನ್ನ ಒಂದು ಏನು ಆ ಶೇಪ್ ಅಂತ ಹೇಳ್ತಾರೆ ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೂಡ ಮಾರ್ಪಾಟಾಗಿ ಬರ್ತದೆ. ಈ ಮೂರು ಹಂಗುಗಳಿಗೆ ಭಿನ್ನವಾಗಿ ಈ ಪತ್ರಿಕಾ ರಂಗ ಏನಿದೆ ಆ ಮೂರನ್ನು ಕೇಂದ್ರೀಕೃತವಾಗಿರಿಸಿಕೊಂಡು ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿನ ಸಮಸ್ಯೆಗಳಾಗಲಿ ಬದಲಾವಣೆಗಳಾಗಲಿ ಇನ್ನೂ ಉನ್ನತೀಕರಿಸಲಿಕ್ಕೆ ಏನು ಅವಕಾಶಗಳಿದೆ ಅದು ಪತ್ರರಂಗದಿಂದ ಮಾತ್ರ ಸಾಧ್ಯ. ಅವರು ಎಲ್ಲ ವಿಚಾರಗಳನ್ನು ಸಹ ಬಹಳ ಚಿಂತನಾಕಾರಿಯಾಗಿ ಆಲೋಚನೆ ಮಾಡಿ ತಮ್ಮ ಕೈ ಬರಹದ ಮೂಲಕ ಪತ್ರಿಕೆಗಳಲ್ಲಿ ಅವರು ತಮ್ಮ ಏನು ಅಭಿಲಾಷೆ ಇದೆ ದೇಶದ ಒಂದು ಏಳಿಗೆಗಾಗಿ ಎಲ್ಲರೂ ಶ್ರಮ ಪಡಬೇಕು ಅನ್ನೋ ಒಂದು ಭಾವನೆಯನ್ನು ಇಟ್ಟುಕೊಂಡು ಆ ಕೈ ಬರಹದ ಮೂಲಕ ಪತ್ರಿಕೆಯಲ್ಲಿ ಬಿಂಬಿಸ್ತಾರೆ ಅವರು. ಸೊ ಈ ಒಂದು ಶಕ್ತಿ ನಾವೆಲ್ಲರೂ ಸೇರಿ ಅದನ್ನು ಬಲಪಡಿಸಬೇಕು. ಪತ್ರಿಕಾ ಮಾಧ್ಯಮಕ್ಕೆ ಭಾಳ ವಿಶೇಷವಾದ ಶಕ್ತಿ ಇದೆ ನೋಡಿ. ಯಾವುದೇ ತಪ್ಪನ್ನು ಕಡಾಖಂಡಿತವಾಗಿ ಬಾಯಿ ಮೂಲಕ ಹೇಳೋದು ಸ್ವಲ್ಪ ಮುಜುಗರ ಅನಿಸುತ್ತೆ ಸಾರ್ವಜನಿಕರಿಗೆ, ಆದರೆ ಆ ಶಕ್ತಿಯನ್ನು ಪತ್ರಿಕೆ ಮೂಲಕ ಅವ್ರಿಗೆ ಕೊಡುತ್ತೆ. ಯಾರು ನಮ್ಮ ಸಂಪಾದಕರಿದ್ದಾರೆ ಅವರು ಆ ತಪ್ಪನ್ನು ಇದು ತಪ್ಪು ಇದು ಸರಿ ಅಂತ ಒಂದು ನೇರವಾಗಿ ಅದನ್ನು ಸಾರ್ವಜನಿಕರ ಮೂಲಕ ಸರ್ಕಾರಕ್ಕೆ ಆಗಲಿ ಅಥವಾ ಒಂದು ವ್ಯವಸ್ಥೆಯಾಗಿ ಆಗಲಿ ಎಚ್ಚರಿಕೆ ಅಂತ ನೀಡ್ತಕ್ಕಂಥ ಒಂದು ಆ ಶಕ್ತಿಯ ಪತ್ರಿಕಾ ರಂಗದಲ್ಲಿ ಇರ್ತದೆ. ಸೊ ಆ ಒಂದು ಹಿನ್ನೆಲೆ ಮಾಸಪತ್ರಿಕೆಯನ್ನು ಸಂಪಾದಕತ್ವದಲ್ಲಿ ಇವತ್ತು ಉದ್ಘಾಟನೆ ಆಗಿ ಬಿಡುಗಡೆ ಮಾಡಿದ್ದೇವೆ. ಹೆಚ್ಚಿನ ಸಾರ್ವಜನಿಕರಿಗೆ ಅವರ ಕೈ ಬರಹಗಳು ಮುಟ್ಲಿ, ಇದರಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ. ವಿಶ್ವಶಕ್ತಿ ಇದೆ. ಇವತ್ತು ನಾವು ಜಗತ್ತಿಗೆ ಒಂದು ಶಕ್ತಿಯಾದ ಭಾರತ ದೇಶ, ಆ ಹೆಸರನ್ನು ವಿಶ್ವಗುರುವಾಗಿ ನಮ್ಮ ಭಾರತ ದೇಶವನ್ನು ಇವತ್ತು ಆಗ್ತಾ ಇದೆ. ಅದೇ ಹೆಸರನ್ನು ವಿಶ್ವಶಕ್ತಿ ಅಂತಿದ್ದು ನಮ್ಮ ಸ್ನೇಹಿತರಾದ ಹರೀಶ್ ಅವರಿಗೆ ಇದನ್ನು ಶುಭವನ್ನು ಕೋರ್ತಾ ಇದ್ದೀವಿ. ಅದೆಲ್ಲ ಶಕ್ತಿ ಮೀರಿದ ನಂತರದಲ್ಲಿ ನಾವು ದೈವಶಕ್ತಿ ಮುಂದೆ ಹೋಗ್ತೀವಿ. ಆ ದೈವಶಕ್ತಿ ಮುಂಭಾಗದಲ್ಲೇ ಇವತ್ತು ಈ ಪತ್ರಿಕೆಯನ್ನು ಬಿಡುಗಡೆ ಆಗ್ತೇವೆ. ಆ ಗುರುಗಳಿದ್ದಾರೆ, ಅವರಿಗೂ ಹೊಂದಿಸಿ ಇಲ್ಲಿ ಬಂದಿರೋಂಥ ಎಲ್ಲ ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲರನ್ನ ಹೊಂದಿಸಿ ನಮ್ಮ ಕಾರ್ಯಕ್ರಮನ ಏನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀರಾ ಇದನ್ನು ವಿಶ್ವಕ್ಕೆ ಒಂದು ಮಾದರಿ ಆಗಲಿ ಪತ್ರಿಕೆ. ಇದರಲ್ಲಿ ಎಲ್ಲರಿಗೂ ನ್ಯಾಯ ಸಿಗುವಂಥದ್ದಾಗಲಿ. ಯಾವತ್ತೂ ಈ ಪತ್ರಿಕೆಗಳಲ್ಲಿ ಯಾರಿಗೂ ಮುಜುಗರ ಇಲ್ದಂಗೆ ಬರೆಯೋ ಅನ್ನೋದೇ ಈಗ ನಮ್ಮ ಹರೀಶ್ ಸರ್ ಹೇಳ್ದಂಗೆ ಮುಜುಗರ ಇದ್ದಂಗೆ ನಾವು ಧೈರ್ಯವಾಗಿ ತೋರಿಸ್ಕೊಡೋಂಥದ್ದೇ ಒಂದು ಪತ್ರಿಕಾ ರಂಗ. ಇದನ್ನು ಯಾರಿಗೂ ನಾವು ಬೆಂಡಾಗೋಂಥದ್ದು ಇರಲ್ಲ. ಹಾಗಾಗಿ ಈ ರಂಗದಲ್ಲಿ ಕೆಲವರಿಗೆ ನ್ಯಾಯ ಸಿಗುವಂಥದ್ದಾಗಲಿ, ಈ ನ್ಯಾಯವನ್ನು ಎಷ್ಟೋ ಜನ ದುಡ್ಡಿಲ್ಲದೇನೂ ಪತ್ರಿಕೆ ರಂಗದಲ್ಲಿ ನ್ಯಾಯ ಸಿಗುತ್ತೆ. ನಾವು ಇದನ್ನು ಯಾಕೆ ಹಗಲೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಹೋರಾಟದಿಂದನೂ ಗುರುಗಳು ಹೇಳಿದ್ರು, ಹೋರಾಟದಿಂದ ಮೊದಲು ನಾವು ಸ್ವತಂತ್ರದ ಪೂರ್ವದಲ್ಲೂ ಸಹ ಪತ್ರಿಕೆ ಇತ್ತು. ಪತ್ರಿಕೆ ರಂಗ ಆವಾಗ ಕದ್ದು ಮುಚ್ಚಿ ಕೆಲವು ಪತ್ರಿಕೆಗಳು ಬರೀತಾ ಇದ್ರು ಪತ್ರಿಕೆಯನ್ನು ಹಂಚುವಾಗ. ಈಗ ಆ ಥರದಲ್ಲಿ ನಮಗೆ ಪತ್ರಿಕಾ ರಂಗಕ್ಕೆ ಮುಕ್ತವಾದ ಸ್ವತಂತ್ರ ಇರೋದ್ರಿಂದ ಒಳ್ಳೆಯ ನ್ಯಾಯಯುತವಾಗಿ ಕೆಲವರಿಗೆ ನ್ಯಾಯ ಸಿಗಲಿ, ಇದನ್ನು ಒಳ್ಳೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ, ಅವರಿಗೆ ಯಶಸ್ಸು ಸಿಗಲಿ. ಒಂದು ಮಾತನ್ನ ಹೇಳಿ, ಇವತ್ತು ಪತ್ರಿಕಾ ರಂಗ ಅನ್ನೋದು ಯಾರ ವಿರುದ್ಧದಲ್ಲಿದೆಯಾ ಅನ್ನೋ ಪ್ರಶ್ನೆ ಸರ್ಕಾರಗಳು ಸಮೇತ ಅದೇ ರೀತಿಯಾಗಿ ನಿಲ್ಲಿಸ್ತಾರೆ. ಕಾರಣ ಪತ್ರಕರ್ತರಿಗೆ ಇರುವಂಥ ಪತ್ರಕರ್ತರು ಕೆಲಸ ಮಾಡ್ತಿರೋದು ಯಾವುದೇ ಬೈಸರ್ಕೇಷನ್ ಮಾಡಿದ್ರೆ ಅವರಿಗೆ ಬಸ್ ಪಾಸ್ಗಳನ್ನು ವಿತರಿಸ್ತಾರೆ. ಪೆನ್ಷನ್ ಯೋಜನೆಗಳನ್ನ ನಾನು ಈಗಾಗಲೇ ಹಲವಾರು ಇದನ್ನು ಪೆನ್ಷನ್ ಯೋಜನೆಗಳಾಗಿ ನಮ್ಮ ಸರ್ಕಾರಕ್ಕೆ ಪತ್ರಗಳನ್ನು ಬರ್ತೀನಿ, ಸಮಂಜಸವಾದಂಥ ವಿಷಯಗಳನ್ನು ಇವೆಲ್ಲ ಈಗ ಸಾಹೇಬರು ಹೇಳ್ತಾ ಬಂದಿದೆ. ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಯಾ ಕ್ಷೇತ್ರದಲ್ಲಿ ಆಗಲಿಲ್ಲ ಅಂತಂದರೆ ನ್ಯಾಯ ಪತ್ರಕರ್ತರಿಗೆ ಆಗ್ತಿರೋಂಥ ಅನ್ಯಾಯಗಳಿಗೆ ಯಾವ ಇಲಾಖೆಗೆ ನಾವು 4ನೇ ಅಂಗ ಅಂತ ಹೇಳಿ ನಮ್ಮ ಬಿಂಬಿಸಿದ್ದಾರೆ. 4ನೇ ಅಂಗ ಅಂತ ಬಿಂಬಿಸಿದ ಮೇಲೆ ಇಷ್ಟು ಇದೊಂದು ಆರ್ಯಾಂಗ ಶಾಸಕಾಂಗಕ್ಕೆ ಪ್ರತಿಯೊಂದು ಅಂಗಗಳಿಗಿರಂತೆ ಇದಕ್ಕೂ ಕೊಡಬೇಕಾಗಿದೆ. ಇವತ್ತು ಸರ್ಕಾರಗಳು ಮನಮುಟ್ಟದೆ ಈ ರೀತಿಯಾಗಿ ತಿರಸ್ಕಾರ ಮನೋಭಾವನೆಯಿಂದ ಇಟ್ಕೊಂಡಿದ್ದಾರೆ. ಅದನ್ನು ದಯಮಾಡಿ ಸರ್ಕಾರಗಳು ಎಚ್ಚೆತ್ತುಕೊಂಡು ಕಾರ್ಯ ಮಾಡೋದ್ರಿಂದ ಪತ್ರಕರ್ತರು ಸಹ ನಾವು ಒಬ್ಬರು ಅವರನ್ನು ಆಸ್ತಿಯ ಪತ್ರಗಳನ್ನು ಕೇಳ್ತಾ ಇಲ್ಲ, ಬಸ್ ಪಾಸ್ಗಳನ್ನು ಸರ್ಕಾರಿ ಪೆನ್ಷನ್ಗಳನ್ನು ಇವತ್ತು ಪತ್ರಕರ್ತರು ಯಾರೂ ಸಹ ಪತ್ರಿಕೆಗಳನ್ನು ತಮ್ಮ ತಾಳಿ ಮಾರಿ ಪತ್ರಿಕೆಗಳನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಆಗದಂಗೆ ಪ್ರತಿಯೊಬ್ಬರಿಗೂ ಸಹ ಯೋಜನೆಗಳ ಮುಖಾಂತರದಲ್ಲಿ ಸರ್ಕಾರ ಏನು ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಆ ಘೋಷಣೆಗಳ ಸಮರ್ಪಕವಾಗಿ ಸಂಪರ್ಕಗಳನ್ನು ಸಮಾಜದಲ್ಲಿ ಪತ್ರಕರ್ತರಿಗೆ ಕೊಟ್ಟರೆ ಇವತ್ತು ನಿಜವಾಗಲೂ ಸಹ ಅವರ ಮಾದರಿಯಲ್ಲಿ ನಾವು